ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಒಳ ಏಟಿನ ಪೆಟ್ಟು ಬಿದ್ದಿದೆ. ದಾವಣಗೆರೆಯಲ್ಲಿ ಆದಂತಹ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ದೊಡ್ಡವರ ತಲೆದಂಡವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಬಟ್ ಅದೇ ರೀತಿ ಬಾಗಲಕೋಟೆಯಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿರುವುದು ಬಹಿರಂಗ ಆಗಿದೆ. ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ದಾರೆ. ಮುರುಗೇಶ್ ಕಡ್ಲಿಮಟ್ಟಿ, ಗುರು ಪಾಟೀಲ್, ರಮೇಶ್ ಇವರನ್ನ ಅಮಾನತು ಮಾಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಎಸ್.ಟಿ. ನಂಜಯ್ಯನಮಠ ಇವರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆರೋಪವನ್ನ ಉಲ್ಲೇಖಿಸಿ ನೋಟಿಸ್ನ ಜಾರಿ ಮಾಡಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಸೂಕ್ತ ಉತ್ತರ ಯಾರು ಆರೋಪಿತರಿದ್ದಾರೋ 3 ಜನ ಅವರಿಂದ ಬಾರದ ಹಿನ್ನೆಲೆಯಲ್ಲಿ ಈಗ ಅಮಾನತುಗೊಳಿಸಿ ಆದೇಶವನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಹಾಗೆ ಕಾಂಗ್ರೆಸ್ನಿಂದ ನಿಧನರಾಗಿದ್ದಂತಹ ಶಾಸಕರು ಎಚ್.ವೈ. ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ದಾವಣಗೆರೆಯಲ್ಲಿ ಬಿದ್ದಂತಹ ಏಟು ಅಥವಾ ದಾವಣಗೆರೆಯಲ್ಲಿ ಆದಂತಹ ಪಕ್ಷ ವಿರೋಧಿ ಚಟುವಟಿಕೆ ಅದು ಬಹಿರಂಗ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ತನಕನೂ ಆ ರಿಪೋರ್ಟ್ ಹೋಯಿತು. ಅದಾದ ನಂತರ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಯಿತು. ನಜೀರ್ ಅಹಮದ್ ಅವರನ್ನ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆಗೊಳಿಸಲಾಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಆ ದಂಗಲ್ ಇವತ್ತಿಗೂ ಕಂಟಿನ್ಯೂ ಆಗಿದೆ. ಆ ಚರ್ಚೆಗಳು ಇವತ್ತಿಗೂ ಕೂಡ ಇದೆ. ಅದರ ಪರಿಣಾಮ ಏನಾಗುತ್ತೆ 4ನೇ ತಾರೀಕು ಗೊತ್ತಾಗುತ್ತೆ. ಈಗ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಅದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದಾರೆ 3 ಜನ ಅನ್ನುವಂಥ ಆರೋಪ. ಆ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಆರೋಪವನ್ನ ಉಲ್ಲೇಖಿಸಿ ಅವರಿಗೆ ನೋಟಿಸ್ ಜಾರಿ ಮಾಡುವಂತಹ ಕೆಲಸವನ್ನ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು. ಆದ್ರೆ ಅದಕ್ಕುತ್ತರ ಬಾರದೇ ಇದ್ದಂತಹ ಹಿನ್ನೆಲೆಯಲ್ಲಿ 3ರನ್ನೂ ಕೂಡ ಈಗ ಅಮಾನತು ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೀಡ್ತಾ ಹೋಗ್ತಾರೆ. ಕೃಷ್ಣ, ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಾಗಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಳ್ತು. ಬಾಗಲಕೋಟೆಯಲ್ಲೂ ಅಂಥದ್ದೇ ಆರೋಪ, ಕಾಂಗ್ರೆಸ್ ಪಾಳ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ ಅಂತ ಹೇಳಿ. ಏನ್ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ? ಈ 3 ಜನರ ವಿರುದ್ಧ ಕೇಳಿ ಬಂದಂತಹ ಆರೋಪ ಏನು? ಅಮಾನತು ಮಾಡುವಷ್ಟರ ಮಟ್ಟಿಗೆ ಇದು ಹೋಗಿದ್ಯಾಕೆ? ಖಂಡಿತ ವಿದ್ಯಾಶ್ರೀ, ಏನಂತ ಹೇಳಿದ್ರೆ ಇತ್ತೀಚೆಗೆ ಅಷ್ಟೇ ಬಾಗಲಕೋಟೆ ಉಪಚುನಾವಣೆ ನಡೆದಿತ್ತು. ಉಪಚುನಾವಣೆಯಲ್ಲಿ ಕೂಡ ಈಗಾಗಲೇ ಏನಂತ ಹೇಳಿದ್ರೆ ಮುಗಿದಿರುವಂತದ್ದು, ಇನ್ನು ಫಲಿತಾಂಶ 4ನೇ ತಾರೀಕು ಬರಬೇಕಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಅಂತ ಹೇಳಿದ್ರೆ ಎಲೆಕ್ಷನ್ ಸಮಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಬಗ್ಗೆ ಈಗಾಗಲೇ 3 ಮುಖಂಡರನ್ನ ಈಗಾಗಲೇ ಅಮಾನತು ಮಾಡಲಾಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್.ಟಿ. ನಂಜಯ್ಯನಮಠ ಅವರು ಈ 3ರನ್ನು ಕೂಡ ಅಮಾನತುಗೊಳಿಸಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಕಮತಿ ಪಟ್ಟಣ ಏನ್ ಬರುತ್ತೆ, ಕಮತಿ ಪಟ್ಟಣದ ಸದಸ್ಯರಾದ ರಮೇಶ್ ಆಗಿರ್ಬೋದು, ಮತ್ತೆ ಏನಂತ ಹೇಳಿದ್ರೆ BDCC ಬ್ಯಾಂಕ್ ನ ಉಪಾಧ್ಯಕ್ಷರಾಗಿರುವಂತ ಕಡ್ಲಿಮಟ್ಟಿ ಆಗಿರ್ಬೋದು, ಇವರನ್ನ ಈಗಾಗಲೇ ಅಮಾನತು ಮಾಡಿರುವಂತದ್ದು. ಅಂದ್ರೆ ಕಮತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಏನು ಓಟ್ಗಳಿವೆ, ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಾರದಂತೆ ನೋಡಿಕೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ಇವರ ಬಗ್ಗೆ ಕಂಪ್ಲೇಂಟ್ ಬಂದಿತ್ತು. ಅಂದ್ರೆ ಎಸ್.ಟಿ. ನಂಜಯ್ಯನಮಠ ಅವರಿಗೆ ಅದೇ ಕಮತಿ ಪಟ್ಟಣ ಪಂಚಾಯತಿ ಕೆಲ ಸದಸ್ಯರಾಗಿರ್ಬೋದು ಮತ್ತೆ ಅಧ್ಯಕ್ಷರಾಗಿರ್ಬೋದು ಈ ಬಗ್ಗೆ ಆರೋಪವನ್ನ ಮಾಡಿ ದೂರನ್ನು ಕೂಡ ದಾಖಲು ಮಾಡಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದ ಮತಗಳನ್ನ ಡೈವರ್ಟ್ ಮಾಡಿ ಬೇರೆ ಪಕ್ಷಕ್ಕೆ ಹಾಕುವಲ್ಲಿ ಇವರು 3 ಕೂಡ ಶಾಮೀಲಾಗಿರುವ ಹಿನ್ನೆಲೆಯಲ್ಲಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಎಸ್.ಡಿ. ನಂಜಯ್ಯನಮಠ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ರು. ಹೀಗಾಗಿ ಈ ಆರೋಪವನ್ನ ಉಲ್ಲೇಖಿಸಿ ಎಸ್.ಡಿ. ನಂಜಯ್ಯನಮಠ ಅವರು ಕೂಡ 3 ಏನು ಅಮಾನತುಗೊಂಡಿರುವಂತ ಮುಖಂಡರೇನಿದ್ದಾರೆ 3ರಿಗೂ ಕೂಡ ಪತ್ರವನ್ನ ಬರೀತಾರೆ. ತಮ್ಮ ಮೇಲೆ ಇಂತಹದೊಂದು ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪಕ್ಕೆ ತಾವು ಸೂಕ್ತ ಏನಂತ ಹೇಳಿದ್ರೆ ಉತ್ತರವನ್ನ ಕೊಡಬೇಕೆಂಬ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರ್ತಾರೆ. ಆದ್ರೆ ನೋಟಿಸ್ಗೆ ಸಮರ್ಪಕವಾದ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಎಸ್.ಡಿ. ನಂಜಯ್ಯನಮಠ ಅವರು 3ರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.